ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶೇಷವಾದ ಒಂದು ವಿಡಿಯೋ. ಭಾನುವಾರ 28ನೇ ತಾರೀಕು ಜೂನ್ ತಿಂಗಳು, 6 ತಿಂಗಳು ಕಳೆದೋಯ್ತು ವರ್ಷದ್ದು. ಮಾರ್ಕೆಟು ಒಂದು ಡೈರೆಕ್ಷನ್ ಕರೆಕ್ಟಾಗಿ ಹಿಡಿತಾ ಇಲ್ಲ. ಸೊ ಡೈರೆಕ್ಷನ್ ವ್ಯತ್ಯಾಸಗಳಿಂದ ಪೊಸಿಷನ್ ತಗೊಳೋರು ಸ್ವಲ್ಪ ತರಲೆ ಮಾಡ್ಕೊತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು. ಸೊ ಮೇಲ್ ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ, ಮತ್ತೆ ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ ಅನ್ನುವಾಗ ಮತ್ತೆ ಮೇಲ್ ಬರುತ್ತೆ, ವ್ಯತ್ಯಾಸಗಳು ಬರ್ತಾ ಇದಾವೆ. ಸೊ WD ಗ್ಯಾನ್ ಮೆಥಡ್ ಅಲ್ಲಿ ಒಂದು ವಿಶೇಷವಾದ ಒಂದು ಮೆಥಡ್ ಕಂಡುಹಿಡಿತಾ ಇದ್ದೀನಿ. ಕಂಡುಹಿಡಿದಿದ್ದಂದ್ರೆ ನಂದೇ ಅಂತಲ್ಲ, ಇದು WD ತುಂಬಾ ಒಂದು ವೇರಿಯೇಷನ್ಸ್ಗಳು ತುಂಬಾ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ಸಿಗ್ತವೆ ತುಂಬಾ. ಸೊ ನೀವು ಮ್ಯಾಥಮೆಟಿಕಲ್ ರಿಲೇಟೆಡ್ ಅಲ್ಲಿ ಏನೇ ಒಂದು ಪ್ರೈಸ್ ಅಡ್ಜಸ್ಟ್ಮೆಂಟ್ಗಳು ಮಾಡುವಂಥದ್ದು ಏನೇ ಒಂದು ಇದ್ರು WD ಗ್ಯಾನ್ ಅಂತ ಬಂದ್ಬಿಡುತ್ತೆ. ಇರ್ಲಿ, ತೊಂದರೆ ಇಲ್ಲ, ಕ್ರೆಡಿಟ್ ಅವ್ರಿಗೆ ಕೊಡೋಣ. ಒಂದು ವಿಶೇಷವಾದ ಮೆಥಡು. ಸೊ ವೀಕ್ಲಿ ಕ್ಲೋಸಿಂಗ್ ಬೇಸಿಸ್ ಮತ್ತೆ ಪೊಸಿಷನ್ ಹೆಂಗಾಗ್ತಾ ಇದೆ ಇದೆಲ್ಲ ಒಂದು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ತುಂಬಾ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಟಿಲ್ ಎಂಡ್ ಪ್ಲೀಸ್ ಫಾಲೋ ಪ್ರಾಪರ್ಲಿ. ಬೇಸಿಕಲಿ ಇಟ್ ನೀಡ್ಸ್ ವೆರಿ ಪೇಷಂಟ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ and you have to take properly position based on the closing in the sense daily closing and how position is taking at after 307 something like that. Even post 315 also fine. Usually post 315 some people refer 3 ಗಂಟೆ 15 ನಿಮಿಷದ ನಂತರ ತುಂಬಾ ಒಂದು ಕ್ಲೋಸ್ ಆಗ್ತವೆ, ಹೊಸ ಪೊಸಿಷನ್ ಕ್ರಿಯೇಟ್ ಆಗ್ತವೆ, ಅಡ್ಜಸ್ಟ್ಮೆಂಟ್ ಆಗ್ತವೆ ಅಂತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಇವನ್ ಟಿಲ್ 329 ತನಕ ಅಡ್ಜಸ್ಟ್ಮೆಂಟ್ ನಡೀತಾ ಇರುತ್ತೆ. ವಿ ಕ್ಯಾನಾಟ್ ಪ್ರಿಡಿಕ್ಟ್ ಎಕ್ಸಾಕ್ಟ್ಲಿ ಅಟ್ ವಾಟ್ ಟೈಮ್ ಇಟ್ಸ್ ಹ್ಯಾಪ್ನಿಂಗ್, ಬಟ್ ಪ್ರಿಫರಬಲಿ post 3 o'clock anything is okay, but predominantly major changes happens after 315 329 till 329. So major changes will be happening, so you need to follow based on this rule. So I will show one method. So it's a price based method. Opening price high, low, close. OHLC generally we need to consider, but I'm not considering. Just HLC by 3 method I'm following in this one, because opening price sometimes what happens, gap up gap down will happen, so that will create a nuisance actually. So that's why I'm not considering. HLC ಹೈ ಲೋ ಕ್ಲೋಸ್, ಈ ಪ್ರೈಸ್ ಇಟ್ಕೊಂಡೆ ನಾನು ಆಟ ಆಡ್ತಾ ಇದ್ದೀನಿ ಇಲ್ಲಿ. ವಿಡಿಯೋನ ಫಸ್ಟ್ ಇಂದ ಕೊನೆ ತನಕ ನೋಡಿ, ತುಂಬಾ ಒಂದು ಅರ್ಥ ಮಾಡ್ಕೊಳೋದ್ರಿದೆ, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾನು ಬೇರೆ ಬೇರೆ ಮೆಥಡ್ ಫಾಲೋ ಮಾಡಿದ್ದೀನಿ, ಇದು ಒಂದು ಇತ್ತು. ಸೊ ಅದಕ್ಕಾಗಿ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಜವಾಗ್ಲೂ ದುಡ್ಡಾಗುತ್ತೆ ಇದರಲ್ಲಿ. WD ಗ್ಯಾನ್ ಮೆಥಡ್, ಎನಿಥಿಂಗ್ ಯು ಟೇಕ್, it's a working thing. Actually nothing is not working like that. So everything is in this working in this WD GAN method or mathematical method. So I'll start the video. So before that, request, please subscribe to my channel. Comment if anything is there, critics, anything is there, please write down, no problem. You can contact me also. WhatsApp number I have given. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಇನ್ ಬಿಟ್ವೀನ್ ಐ ಆಮ್ ಆಡಿಂಗ್ ಇಂಗ್ಲಿಷ್ ಆಲ್ಸೋ, ಬಿಕಾಸ್ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಮಾಡ್ತಾ ಇದ್ದೀನಿ, ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಟ್ರೈಂಗ್ ಟು ರೀಚ್ ಮೋರ್ ಪೀಪಲ್. ಸೊ ಬಿಫೋರ್ ವಿಡಿಯೋ, ರಿಕ್ವೆಸ್ಟಿಂಗ್ ಒನ್ ಮೋರ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್, this is educational purpose. Please do back test as well as forward test. Paper trade you do, then you understand the method properly and take the real trade. So you start with paper trading, then preferably you should go with 3 months. Generally you have to take 3 months paper trading you have to do. Worst case 1 month, because ups and downs irtave. There will be ups and downs in the market. You need to understand how it's behaving with the price, how it's getting adjusted. You need to properly understand. Without that, please don't enter this trade. Live, don't trade. Actual trade, don't take. Paper trade you do for 2 to 3 months, then you begin with 1 or 2 lots, then you increase the lot. lot size you have to increase at the end, not in the beginning itself.
you start with 1 or 2 lots only. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸ್ಕ್ಲೇಮರ್ ಹೇಳಲೇಬೇಕು, ಎಜುಕೇಶನಲ್ ಪರ್ಪಸ್ ಮಾಡಿರೋದು. ಹೇಳಿದ್ದೀನಿ ಮುಂಚೆನೂ, ಎಜುಕೇಶನಲ್ ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನೋಡ್ಕೊಂಡು ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ನಿಫ್ಟಿನ ತಗೊಳ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ನಿಫ್ಟಿ. ಐ ಆಮ್ ಕ್ಲೋಸಿಂಗ್ ದಿಸ್ ಇಂಡಿಕೇಟರ್. I will explain how to create the indicator for this. So I am taking some old dates actually. So how to calculate this HLC 3/3? So go to let's say your high low close of the particular day. Begin with the Monday. Let's say Friday you are closing. I am marking this Friday, January 5th. Particular week high low I need to find first. This is a January 1st week. So you take Excel manually. I am explaining, then you can create indicator. How to create indicator I'll explain with the help of ChatGPT. Already I am created. So I have created code. If you are not understanding how to create, please ping me. I'll share that code also. No issue in sharing. I don't have any problem. So high is 23,733.70. My low is about 23,151.50. Close is 23,366.70. Average of this date, particular date, or straight away you can take average, because I am using 3 numbers. Average will come of this only. HLC 3/3 will happen. So this is for week. So you have to mark this 23,417. Need not to be exactly, so draw a decimal round of all those things, it's okay. Anything below this, it's a bearish. Anything above this is a bullish. So this is, you need to understand. So 5th is my day closing. What happened on 5th we'll see. I'll go down to 15 minutes time frames. 15 minutes time frame ಇಂದ ಅರ್ಥ ಮಾಡ್ಕೊಳ್ಳೋಣ. ಸೊ 5th ನಾನು ಮಾರ್ಕ್ ಮಾಡಿರೋದು 5th ಬೇಸಿಸ್ ಆಫ್ ಇದು ಸಮ್ವೇರ್ ಇಲ್ಲಿ ಇದಿದೆ. ಸೊ ಇಲ್ಲಿ ನನ್ನ ಪೊಸಿಷನ್ ನೋಡಿ, ಇಲ್ಲಿ ನೋಡ್ತಿರ್ಬೇಕು. ನಾನು ಪ್ರಿವಿಯಸ್ಲಿ ಐ ಸೆಟ್ ಪೋಸ್ಟ್ 3:15 3 o'clock ಏನಾಗ್ತಿದೆ ನೋಡಿ ಅಂತ ಹೇಳಿದೆ. Anyway, this is irrelevant on that day, because already I don't have any control after this, because closing price will be somewhere, it's coming here. Even though HL by 2 also it's okay, still you will not understand on this day what is happening. Particular date ಪ್ರಕಾರ overnight position ತಗೊಳಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಸೋಮವಾರ ಓಪನ್ ಮಾಡ್ತಿರುವಾಗ, ಸೊ ನನ್ನ ಪ್ರೀವಿಯಸ್ ಇದರಿಂದ ತಗೊಂಡ್ರು ಆಗುತ್ತೆ. ಇಲ್ಲಿ ನೋಡಿ, ಒಂದು ಇಲ್ಲೇ ತಗೊಂಡು ಪೊಸಿಷನ್ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಹಿಂದಿಂದ ವೀಕಿಂದು ತಗೊಂಡು ನಾನು ಬಂದ್ರು ನನಗೆ ಹೆಚ್ಚು ಕಮ್ಮಿ ಅಲ್ಲೇ ಇರುತ್ತೆ. ನೋಡೋಣ, ಹೆಚ್ಚು ಕಮ್ಮಿ ಪ್ರೀವಿಯಸ್ ವೀಕ್ದ ಲೆಕ್ಕದಲ್ಲಿ ಹೋಗೋಣ ಒಂದ್ಸಲಿ. ಸೊ ನನ್ನ 5th ಇದು, ಅದ್ರ ಹಿಂದಿಂದು ಇದು ಸಾರಿ, ಇದು ಜೂನಲ್ಲಿ ತಗೊಂಡಿದ್ದು, ಸಾರಿ ಎಕ್ಸಾಕ್ಟ್ಲಿ 5th June. ಸೊ ಇಲ್ಲಿ 25th ನೋಡೋಣ, HLC by 3 ಅಲ್ಲಿಂದ ಏನಾಗಿದೆ ನೋಡೋಣ, ಎಲ್ಲಿ ಹೋಗ್ತಾ ಇದೆ, ಏನಾಗ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ. 24,089 24,090 ಮಾಡ್ಕೊಂತಿದ್ದೀನಿ. ನೆಕ್ಸ್ಟ್ 23,485. ಕ್ಲೋಸ್ ಬಂದ್ಬಿಟ್ಟು 23,548.
ಇದು ವೀಕ್ -1, ಈ ಒಂದು ಹಿಂದಿನ ವೀಕಿಂದ -1. 23,707ಗಿಂತ ಎನಿಥಿಂಗ್ ಕೆಳಗಡೆ ಇದೆ ಅಂದ್ರೆ ಬೇರಿಶ್. 23,707 ಅಂತಾನೆ ಮಾಡೋಣ. 707 ಸಮಥಿಂಗ್ ಇತ್ತು, 708 ಮಾಡ್ಕೋಣ ರೌಂಡಿಂಗು. ನನಗೆ ಓಪನಿಂಗ್ ಇದ್ರ ಪ್ರಕಾರ ನೋಡಿದ್ರು, 5th ಪ್ರಕಾರ, ನಂದು 5th ಇದ್ರಲ್ಲಿ ಮಾಡಿದ್ದು ನೋಡಿ. ಇಲ್ಲಿ ಹೆಚ್ಚು ಕಮ್ಮಿ ಹೈ ಇಲ್ಲೆಲ್ಲ ಇತ್ತು, ಬಟ್ ಓಪನಿಂಗ್ ನನ್ಗೆ ಆಗ್ತಾ ಇದ್ದಂಗೆ ಈ ಒಂದು ಫೆಬ್ರವರಿ ಕೆಳಗಡೆ ಬಂದಿತ್ತು. ಈವನ್ ನನ್ನ ಪೊಸಿಷನ್ ಇದರಿಂದ ಕೆಳಗಡೆ ಕ್ರಿಯೇಟ್ ಆಗ್ಬಿಡ್ತು, ಇಮಿಡಿಯೇಟ್ ಆಗಿ ಡೌನ್ ಹೋಯ್ತು. ಸೊ ನೆಕ್ಸ್ಟ್ ವಾಪಸ್ ರೀಟೆಸ್ಟ್ ಆಗಕ್ಕೆ ನೋಡ್ತು. ಸೊ ನೆಕ್ಸ್ಟ್ ಈ ವೀಕ್ ಬಂದಾಗ ಇದಕ್ಕಿಂತ ಕೆಳಗಡೆ ಹೊಟ್ಟೋಯ್ತು. ಸೊ ವಾಪಸ್ ಅಲ್ಲಿಗೆ ರೀಟೆಸ್ಟ್ ಆಗಿದೆ. ಸೊ ನೀವು ಪ್ರತಿ ದಿವಸ ಪ್ರತಿ ವಾರ ಇದು ಮಾಡ್ಕೊಬೇಕು. ಸೊ ಪ್ರತಿ ದಿವಸ ಅಡ್ಜಸ್ಟ್ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ, ಇವಾಗ 8ಗೆ ಇದು ಮಾಡ್ಬೇಕು ಅಂತ ಇಟ್ಕೋಣ. ಇದು ವೀಕ್ಲಿ ಲೆವೆಲ್ ಅಲ್ಲಿ ನೋಡೋರಿಗೆ. ಸೊ 8ಗೆ ಏನಾಗ್ತಿದೆ, ಪೊಸಿಷನ್ ನೆಕ್ಸ್ಟ್ ದಿವಸ ಇಟ್ಕೊಬೋದಾ ಬೇಡವಾ ಅಂತ ನೋಡೋರಿಗೆ ಇಲ್ಲೂ ಹೇಳ್ಬಿಡ್ತೀನಿ. ಸೊ ನಾನು ವೀಕ್ಲಿ ಆಸ್ಪೆಕ್ಟ್ ಅಲ್ಲಿ ಡೌನ್ ಟ್ರೆಂಡ್ ಇತ್ತು, ಸಪೋರ್ಟ್ ತಗೊಂಡು ಇದರಿಂದ ಮೇಲ್ ಹೋಗೋಯ್ತು. ಆಕ್ಚುಲಿ ಒಂದ್ಸಲಿ ಎಂಟ್ರಿ ಆಗ್ತಿದೆ ಒಳಗಡೆ ಅಂದ್ರೆ ಗೊತ್ತಾಗ್ಬಿಡ್ಬೇಕು ನಮ್ಗೆ. ಸೊ ವಾಪಸ್ ಹೋಗ್ತಾ ಇದೆ ಅಂತ. ಇಲ್ಲಿಗೆ ಕ್ಲೋಸ್, ನನ್ಗೆ ಇಲ್ಲಿಗೆ ಕ್ಲೋಸ್. ನನಗೆ 200 ಪಾಯಿಂಟ್ಸ್ ಮಿನಿಮಮ್ ಬೇಕು ಅಂತಿದ್ರೆ, 200ಗಿಂತ ಜಾಸ್ತಿ ಬಂತು ಅಂದ್ರೆ ನನಗೆ ಲಕ್ಕು. ಆಲ್ಮೋಸ್ಟ್ 349 ಪಾಯಿಂಟ್ಸ್ ಬಂದಿದೆ. ಕ್ಲೋಸ್ ಮಾಡ್ಬಿಡ್ಬೇಕು. ಲೋ ಎಲ್ಲಾಗಿದೆಯೋ, ಇವನ್ ಅರ್ಧ ಗಂಟೆ ಒಳಗಾಯ್ತೋ 1 ಅವರ್ ಅಲ್ಲಿ ಆಯ್ತೋ, ಇರ್ರೆಸ್ಪೆಕ್ಟಿವ್ ಆಫ್ ಇದು ಮಾರ್ಕೆಟ್ ಕ್ಲೋಸಿಂಗ್ ಇದೆಲ್ಲ ನೋಡಬೇಡಿ. ಸೊ ನನಗೆ ಬೇಕಾಗಿದ್ದು ಮಿನಿಮಮ್ 200 ಪಾಯಿಂಟ್ಸ್ ಅಂತ ಇಟ್ಕೊಬೇಕು. ನನ್ನ ಲೋ ಫಾರ್ಮ್ ಆಗಿದ್ದು ಈ ಇದರಿಂದ ವಿತಿನ್ ಈ ಒಂದು 3:15 ಇದು ಆಕ್ಚುಲಿ ಎಷ್ಟು ಇದಕ್ಕಾಗಿದ್ದು. ಅದ್ರ ನೆಕ್ಸ್ಟ್ 3:15 ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಓಪನಿಂಗ್ ಇಲ್ಲೇ ಇದೆ. ಸೊ ಇಲ್ಲಿ ರಿಮೂವ್ ಅಂತ ಮಾಡೋಣ. ನನಗೆ ಗ್ಯಾಪ್ ಡೌನ್ ಆಗ್ಬಿಡ್ತು. ಗ್ಯಾಪ್ ಡೌನ್ ಆಗಿ ಮತ್ತೆ ಒಂದು ರೀಟೆಸ್ಟ್ ಆದಾಗ ಒಂದು ಇದ್ರದ್ದು ಮೀನ್ ಪಾಯಿಂಟ್ ಇರುತ್ತೆ, ಅಲ್ಲಿಂದ ಡೌನ್ ಹೋಗುತ್ತೆ ಅಂತ. ಸೊ ಇದು ಯಾವಾಗ ಈ ತರ ಪೊಸಿಷನ್ ತಗೊಬೇಕು ಅಂದ್ರೆ, ಎಸ್ಪೆಷಲಿ ಸೆಲ್ಲರ್ಸ್ ಇರ್ತಾರೆ, ಹೆಡ್ಜ್ ಮಾಡಿರ್ತಾರೆ, ಅವ್ರಿಗೆ ಇದು ಬೆಟರ್ ಮೆಥಡ್. ನೀವೇನಾದ್ರೂ ಬಯರ್ಸ್ ಆದ್ರೆ ಈ ತರ ಓವರ್ ನೈಟ್ ಪೊಸಿಷನ್ ಇಟ್ಕೊಬಾರ್ದು. ಫ್ರೈಡೇ ಇದು ಮಾಡಿಬಿಟ್ಟು ಸೋಮವಾರ ಏನಾಗುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ. ಸಡನ್ ಆಗಿ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇದಾಗುತ್ತೆ. ಸೊ ಗ್ಯಾಪ್ ಅಪ್ ಆದ್ರೂ ಸಹಿತ ವಾಪಸ್ ರಿಜೆಕ್ಷನ್ ಬರ್ತವೆ. ಅದಕ್ಕೆ ಬೇರೆ ಬೇರೆ ರೀಸನ್ ಇದೆ, ಅದು ಹೇಳ್ತೀನಿ ಏನು ಅಂತ. ಸೊ ನನಗೆ ಗ್ಯಾಪ್ ಅಪ್ ಆಯ್ತು. ಇಲ್ಲಿ ನಾನು ಹಿಂದೆನೂ ಹೇಳಿದೆ ಫಿಬಿನಾಶಿ ಮೆಥಡ್ ಅಲ್ಲಿ. ಸೊ ಏನು ಫಿಬಿನಾಶಿ ಮೆಥಡ್ ಅನ್ನೋ ಫುಲ್ ಇದು ಹಾಕೊಂತೀನಿ. ಎರಡು ಸೈಡ್ ಹಾಕೋಣ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಸದ್ಯಕ್ಕೆ ಇದು ಮಾಡೋಣ. ಸೊ ಮೀಡಿಯಂ ಸ್ವಿಂಗ್ ಒಂದು ಹಾಕೊಬೇಕು ಅಂತ ಹೇಳ್ತಿದ್ದೆ ಯಾವಾಗ್ಲೂ. ಸ್ವಿಂಗ್ ಇದಂತ ತಗೊಂಡ್ರು 618 ಲೆವೆಲ್ ಟಚ್ ಆಗ್ತಿದೆ. ಅದ್ರ ನೆಕ್ಸ್ಟ್ ಹೋದ್ರೆ 1 ಪಾಯಿಂಟ್ ಟಚ್ ಆಗುತ್ತೆ, -1 ಟಚ್ ಆಗಿರುತ್ತೆ. -1 ಟಚ್ ಆದ್ರೆ 1.618 ಟಚ್ ಆಗಿ ಟ್ರೈ ಮಾಡುತ್ತೆ ಮೈನಸ್ ಸೈಡ್. ಅದಾಗ್ಲಿಲ್ಲ ಅಂದ್ರೆ ರಿವರ್ಸ್ ಬರ್ತಿದೆ ಅಂದ್ರೆ ಅಷ್ಟೇ, ಮುಗೀತು, ಅದು ಕ್ಲೋಸ್ ಅಂತ. ಸೊ 618 ಇಂದ 1 ಟಚ್ ಆಯ್ತು. ಇಲ್ಲಿ ನೋಡಿ ವಾಪಸ್ 0 ಹತ್ರ ಬಂದು ವಾಪಸ್ ರಿಜೆಕ್ಷನ್ ಆಗಿ ಇಲ್ಲಿ ಎಂಟ್ರಿ ತಗೊಬೇಕು. 12:50ಕ್ಕೆ ನಮ್ಗೆ ಎಂಟ್ರಿ ಸಿಗ್ತಾ ಇತ್ತು ಇದ್ರ ಪ್ರಕಾರ. ಇಲ್ಲ ನಾನು ಇದ್ರಲ್ಲೇ ಲಾಂಗ್ ಸೈಡ್ ಹೋಗ್ತೀನಿ ಅಂದ್ರೂ ಆಗುತ್ತೆ. ಅದು ಪೊಸಿಷನ್ ನೀವು ಬಿಲ್ಡ್ ಮಾಡೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು. ನನ್ನ ಬೇಸಿಕ್ ಉದ್ದೇಶ ಇದ್ದಿದ್ದು ಲೆವೆಲ್ಸ್ಗಳು ಬೇಸ್ಡ್ ಆನ್ HLC ತಗೊಂಡ್ರೆ ಏನಾಗುತ್ತೆ ಅಂತ ತೋರ್ಸೋದು. ಸೊ ಡೇಲಿ ವೀಕ್ಲಿ ತಗೊಂಡಿದ್ರೆ ನಾನು ಡೈರೆಕ್ಟ್ ಆಗಿ ಇದರಿಂದ ಕೆಳಗಡೆ ಹೋದ್ರೆ ಬೇರೆ ಹೊಟ್ಟೋಯ್ತು ಒಂದೇ ಸಲಿ, ನನಗೆ ಪಾಯಿಂಟ್ ಸಿಕ್ಬಿಡುತ್ತೆ. ಯಾಕಂದ್ರೆ ನನ್ಗೆ ಆಲ್ರೆಡಿ ನೆಗೆಟಿವ್ ಸೆಂಟಿಮೆಂಟಲ್ ಇತ್ತು, ನೆಗೆಟಿವ್ ಅಲ್ಲೇ ಹೋಗುತ್ತೆ, ವಾಪಸ್ ಅಟ್ರಾಕ್ಟ್ ಆಗೋದು ಬೇರೆ ವಿಷಯ. ಆಮೇಲೆ ಸೊ ನೆಕ್ಸ್ಟ್ ಡೇಗೆ ಏನ್ ಮಾಡ್ಬೇಕು, ಪೊಸಿಷನ್ ಇಟ್ಕೊಬೇಕೋ ಬೇಡವಾ ಅಂತ ಇದ್ರೆ ಇದ್ರ ಪ್ರಕಾರ ಬಂದ್ರೆ 5th ಮಾಡಿದ್ ನಾನು. ಸೊ 5th ಮಾಡಿದ್ದು ಮಂಡೇ 8th ನೆಕ್ಸ್ಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಟ್ಯೂಸ್ಡೇಗೆ ಇಟ್ಕೊಬೇಕಾ ಬೇಡವಾ ಹಾಗೇನ. ಫಿಬಿನಾಶಿ ಯೂಸ್ ಮಾಡಿ ಏನೇ ಮಾಡಿ, ಬಟ್ ಈ HLC ವರ್ಕ್ ತುಂಬಾ ಚೆನ್ನಾಗಾಗುತ್ತೆ. ನೀವು ವರ್ಕ್ ಮಾಡಿ 23267 2370 ಇದು ನೆಕ್ಸ್ಟ್ 23,123
So anything above this 23 153 is bullish. Keep that in mind. Below, bearish. 23 153 ಸಪೋರ್ಟ್ ಅಲ್ಲೇ ತಗೊಳುತ್ತೆ, ಮತ್ತೆ ರಿಜೆಕ್ಷನ್ ಆಗುತ್ತೆ, ಅಲ್ಲೇ ಮತ್ತೆ ವಾಪಸ್ ಹೋಗುತ್ತೆ. ಆ ವೀಕ್ಗೆ ಇದು ವ್ಯಾಲಿಡ್ ಆಗುತ್ತೆ ತುಂಬಾ. ಇನ್ ಕೇಸ್ ದೊಡ್ಡ ಮೂವ್ಮೆಂಟ್ ಬಂತು ಅಂದ್ರೆ ನೆಕ್ಸ್ಟ್ ತಗೊಬೇಕು ಪೊಸಿಷನ್. 5th ನಾನು ತೋರಿಸ್ತೀನಿ. 5th ಇಂದ 8th ಬಂತು, 8th ಇಂದ ಒಳಗಡೆ ಹೋಯ್ತು, ವಾಪಸ್ ನನ್ಗೆ ಇಲ್ಲಿ ರಿಜೆಕ್ಷನ್ ಆಯ್ತು. ನಾನು 23 153 ಇದೆಲ್ಲ ಬಂದಿದೆ ಯಾಕೆ? HLC ಯಾಕೆ ಬಂತು? ಇದೇ ರೀಸನ್. HLC ಲೆವೆಲ್ ಅಲ್ಲೇ ರಿಜೆಕ್ಷನ್ ಆಗುತ್ತೆ. ಇದು HLC by 3 ಲೈನ್ ಇದೆ ಆಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಿದೆ 23417 ಎಲ್ಲಿಂದ ಬರ್ತಾ ಇದೆ? ಇದು ಪ್ರೀವಿಯಸ್ ವೀಕ್ ಒಂದು ಆವರೇಜ್. ಪ್ರೀವಿಯಸ್ ವೀಕ್ ಇದೆ ಎಕ್ಸಾಕ್ಟ್ ಆಗಿ. ಅದ್ರ ಹಿಂದಿನ ವೀಕ್ ಇದಕ್ಕೆ ಅಫೆಕ್ಟ್ ಆಗಿರುತ್ತೆ. ಇದ್ರದ್ದು ಹಿಂದೆ ಕರೆಕ್ಟ್ ಆಗಿ ಅಲ್ಲೇ ಪೊಸಿಷನ್ ತಗೊಳುತ್ತೆ ನನಗೆ. ಸೊ ಹಾಗಾಗಿ ನನ್ಗೆ ಅದರಿಂದ ಮೇಲೋಯ್ತು ಅಂದ್ರೆ ಒಂದ್ ಚೂರ್ ಹೋಗಿರ್ಬೋದು, ಒಂದು 20-25 ಪಾಯಿಂಟ್ ತೋರಿಸ್ತೀನಿ ಎಷ್ಟು ಹೋಗಿದೆ ಅಂತ. ಇಲ್ಲಿ ಹೋಯ್ತು ನೋಡಿ. ವ್ಯಾಲಿಡ್ ಯಾಕೆ? ಆ ವೀಕ್ ಇನ್ HLC ಇರುತ್ತೆ, ನೆಕ್ಸ್ಟ್ ವೀಕ್ ತನಕ ಇದೆ. ನಾನು ಹೇಳಿದ್ದೇನು 25ರಿಂದ 50 ಪಾಯಿಂಟ್ ಮ್ಯಾಕ್ಸಿಮಮ್. ಅದರಿಂದ ಮೇಲ್ ಹೋಯ್ತು ಅಂದ್ರೆ ನಾವು ಕ್ಲೋಸ್ ಕಟ್ ಮಾಡ್ಬಿಡ್ಬೇಕು. ಟ್ರೆಂಡ್ ನನ್ಗೆ ಓಪನ್ ಆಗ್ತಿದೆ, ಗ್ಯಾಪ್ ಅಪ್ ಆಗ್ತಿದೆ ಅಂದ್ರೆ ಗ್ಯಾಪ್ ಡೌನ್ ಆಗ್ಲೇಬೇಕು, ಮೀನ್ಸ್ ಡೌನ್ ಫಾಲ್ ಆಗ್ಲೇಬೇಕು. ಇವನ್ ಎಷ್ಟೊಂದ್ ಜನ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಭಯ ಪಡ್ತಾರೆ, ವಾಪಸ್ ನೆಕ್ಸ್ಟ್ ಡೇ ಅಪ್ ಹೋಗ್ಲೇಬೇಕು ಅದು. ಸೊ ಈ ತರದೆಲ್ಲ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಇರುತ್ತೆ, ಅರ್ಥ ಮಾಡ್ಕೊಬೇಕು ನೀವು. ಸೊ ಇದು ಬೇಸಿಕ್ ಆಗಿ ಎವ್ರಿ ಡೇ ನೀವು ಈ ತರ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾಗುತ್ತೆ. ಮ್ಯಾನ್ಯುಯಲ್ ಆಗಿ ಇವಾಗ ಡೇದ್ ಇದು ಲಿಮಿಟ್, ಡೇ 1 ಮಂಡೇದ್ ಇದು 18th. ಸೊ ಅದು ವ್ಯಾಲಿಡ್ ಪೊಸಿಷನ್ ನೋಡಿ, ಅಡ್ಜಸ್ಟೇ ಆಗ್ಬೇಕಾಗಿಲ್ಲ. 8ನೇ ತಾರೀಕಿಗೆ ಇವನ್ 9th ವರ್ಕ್ ಆಯ್ತು, 10th ವರ್ಕ್ ಆಯ್ತು, ಮತ್ತೆ 11th ವರ್ಕ್ ಆಯ್ತು. 11th 12th ಫ್ರೈಡೆ ಬರ್ತಿದ್ದಂಗೆ ಮೇಲ್ ಹೋಯ್ತು. ಕಾರಣ ಏನಂದ್ರೆ ಅಗೇನ್ ಫ್ರೈಡೆ ಕ್ಲೋಸ್ ಆಗಕ್ ಬರುತ್ತೆ, ಫ್ರೈಡೆ ಅಡ್ಜಸ್ಟ್ ಆಗ್ಬೇಕು. ಒಂದು ಪಾಯಿಂಟ್ ಅಂತ ಇರುತ್ತೆ. ಇವಾಗ ಈ ಒಂದು ಪಾಯಿಂಟ್ ಅಲ್ಲಿ ಇದೀನಿ ಅಂತ ಇಟ್ಕೊಳ್ಳೋಣ. ನನ್ನ ರೇಂಜ್ ಬಂದ್ಬಿಟ್ಟು ಇದು ಅಂತ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಇದು ಪಾಯಿಂಟ್. ನನ್ನ ರೇಂಜ್ ಬಂದ್ಬಿಟ್ಟು ಬ್ಲೂ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಇನ್ ಕೇಸ್ ನನ್ನ ಒಂದು ರೇಂಜ್ ಕೆಳಗಡೆನೂ ಹೋಗಿಲ್ಲ, ಮಧ್ಯದಲ್ಲಿ ಇದೆ ಅಂದ್ರೆ ಇದು 3 ದಿವಸ 4 ದಿವಸ ಇತ್ತು ಆಕ್ಚುಲಿ. ಸೊ ವಾಪಸ್ ಕೆಳಗಡೆ ಆದ್ರೂ ಹೋಗ್ಬೋದು, ಮೇಲೆ ಆದ್ರೂ ಹೋಗ್ಬೋದು, ಅದು ಬೇರೆ ವಿಚಾರಗಳು. ಅದು ಬೇರೆ ಬೇರೆ ಕಂಡೀಷನ್ ಇರ್ತವೆ. 2 ಸೈಡಲ್ಲಿ ಒಂದ್ ಸೈಡ್ ಹೋಗ್ಲೇಬೇಕು. ರೇಂಜ್ ಬೌಂಡ್ ಆಗುತ್ತೆ, ಸೈಡ್ ವೇಸ್ ಹೋಯ್ತು ಮಾರ್ಕೆಟ್ ಅಂದ್ರೆ ಎಕ್ಸ್ಪ್ಲೋಡ್ ಆಗ್ತವೆ ಒಂದ್ ಸೈಡ್, ಯಾವ್ದಾದ್ರು ಒಂದ್ ಸೈಡ್. ಸೊ ನನ್ಗೆ ಫ್ರೈಡೆ ಮೇಲ್ಗಡೆ ಬಂದ್ಬಿಡ್ತು. ಯಾಕೆ ಅಂದ್ರೆ 3 ದಿವಸ 4 ದಿವಸ ಇಲ್ಲೇ ಇತ್ತು. ನಾನು 9th ನೋಡಿ 8th ಇಂದ ಕೆಳಗೆ ಬಂದ್ಬಿಡ್ತು, ಫುಲ್ ಇದರಿಂದ ಆಚೆ ಹೋಗ್ಬಿಡ್ತು. ಇದೆಷ್ಟು 300 ಪಾಯಿಂಟ್ಸ್ ಅಷ್ಟೇ. ಪ್ರೀವಿಯಸ್ ವೀಕ್ ಎಲ್ಲಿದೆ ಲೋ ಅಲ್ಲಿಗೆ ಹತ್ರ ಬರುತ್ತಿದ್ದು. ಅದಕ್ಕಿಂತ ಒಂದ್ ಚೂರು 100 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಹೋಗಿರುತ್ತಾ, 85 ಪಾಯಿಂಟ್ಸ್ ಅಷ್ಟೇ ಹೋಗಿರೋದು. ಸೊ ಈ ತರ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಒಂದೇ ಸಲ ಒಂದ್ ಕಡೆ ಹೋಗ್ಬಿಡಲ್ಲ, ಅಥವಾ ಒಂದೇ ಸೈಡ್ ಫಾಲ್ ಆಗ್ತಾ ಇರಲ್ಲ, ಮೇಲೆ ಕೆಳಗೆ ಅಂತ ಆಗ್ಲೇಬೇಕು. ಇದು ವೇವ್ ಥಿಯರಿ ಎಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಇಟ್ಸ್ ಅ ಬಿಗ್ ಟಾಪಿಕ್ ಆಕ್ಚುಲಿ. ನೀ ನಾಟ್ ಟು ಅಂಡರ್ಸ್ಟ್ಯಾಂಡ್ ಟು ದಟ್ ಲೆವೆಲ್, ಬಟ್ ಬೇಸಿಕಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ how effectively this weekly HLC3 and daily HLC3. Daily you need to plot. First I had plotted, but it's respected entire week till Friday afternoon 1:30 till 1:30. It was respecting this level. After it came out, because there should be some adjustment. There is because it was range bound for 4 days. Within HLC3 range only it was playing. So 4th day range bound for until 4th day for 4.5 days actually. So next half day means not even half day, hardly 2 hours, it's exploded. Suddenly 200 points move came here, more than 200 points. 225 points came, because average true range you need to understand per day. Maximum is 200. If it is going beyond 200 points, something is going to happen.
or it next day it's a range bound day. Like that, you need to think. Every day you cannot get 300 400 points. If you are getting very less than 100 points, means something is going to happen. Big explosion will happen, big movement, more than 200 300 points. You need to capture that. Don't trade every day. You will find the opportunity, so that within 1 or 2 session in a month you can make money. So avoid trading sitting in front of laptop screen or desktop, or don't use mobile for all trading. Sincerely I request, for big trades, anybody who wants to make big money, means please use desktop or laptop. Avoid trading with help of mobiles. ಮೊಬೈಲ್ ಇಂದ ನಿಮಗೆ ದುಡ್ಡಾಗಲ್ಲ, ಯಾಕಂದ್ರೆ ಈ ತರ ಒಂದು ಸೆಟ್ಟಿಂಗ್ಗಳು ಯು ಕೆನಾಟ್ ಡೂ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ HLC3 manually. First manually I said how you respect it is respecting, you need to understand. So post this one, let's say Friday it's coming here, what should be done? Post something with respect to this HL3. So suddenly it was trying to touch the top of this previous HLC3 week, HLC3. That's why it will be bullish actually. So it's bullish, but there was a big movement here, so it went on sideways, almost sideways here. Still it gave more than 188 points, because if it is away from HLC3, it will come back to HL3. This HL3 is different for this week. Still previous week HLC by 3, it will be respected. Again it will change, again it will go and up, coming down back to this level. It will happen. So you need to understand how market is behaving, how this price levels are acting, how it is controlling. This is one of the method, that's simplest method I am telling. There are multiple methods including POC, CPR, pivot, multiple method. You stick to one method. How positions are getting created in option chain, that you need to understand. Without that you cannot make money. ಅದು ಬೇಕೇ ಬೇಕು. ಆಪ್ಷನ್ ಚೈನ್ ಅಲ್ಲಿ ನೋಡ್ತಾ ಇದ್ದಂಗೆ ನೀವು ದುಡ್ಡು ಮಾಡೋಕ್ಕಾಗುತ್ತೆ. ಆಪ್ಷನ್ ಚೈನ್ ಅಲ್ಲಿ ಹೆಂಗೆ ಪೊಸಿಷನ್ ಚೇಂಜ್ ಆಗ್ತಿದೆ, ಇಲ್ಲಿ ಪ್ರೈಸ್ ಆಕ್ಷನ್ ಹೆಂಗ್ ಚೇಂಜ್ ಆಗ್ತಿದೆ. POC ವಾಲ್ಯೂಮ್ ಪ್ರೊಫೈಲ್ ನೋಡಿದ್ರೆ POC ಅಂತ ಬರುತ್ತೆ, ಪಾಯಿಂಟ್ ಆಫ್ ಇದು ಪಾಯಿಂಟ್ ಆಫ್ ಬ್ಯಾಲೆನ್ಸ್ ಅಂತಾರೆ ಕೆಲವರು. ಪಾಯಿಂಟ್ ಆಫ್ ಕಂಟ್ರೋಲ್, ಪಾಯಿಂಟ್ ಆಫ್ ಬ್ಯಾಲೆನ್ಸ್. CPR ಅಲ್ಲೂ ಪಾಯಿಂಟ್ ಆಫ್ ಬ್ಯಾಲೆನ್ಸ್ ಇದೆ. ಸೆಂಟರ್ ಪಾಯಿಂಟ್ CG ಅಂತೀನಿ ನಾನು ಜನರಲ್ ಆಗಿ, ಸೆಂಟರ್ ಆಫ್ ಗ್ರಾವಿಟಿ. ಇಟ್ ವಿಲ್ ಬಿ ಅಟ್ರಾಕ್ಟೆಡ್, price will be attracted to that level. Even EMA will be attracting your price. That will act as your magnet. Even Ichimoku will be attracting, because everything is from past actually. Many people think lagging indicator doesn't work, but lagging indicators only is going to control our price. Suddenly market will not move 1200 2000 points simply like that. So slowly ATR level it will respect first, it will try to move forward. So previous to previous month how it behaved, previous week how it behaved, like that it will check and it will move further. So next level after without this, this is a very difficult part. Idu kasta the method, calculating every day, calculating each week, it's a difficult thing. So what I made, first initially I created this one. Actually you can similar prompt you can give. Daily range based on HLC by 3 for a day, and weekly range HLC by 3 or week. Plot curve using HLC 3 by 3. Pine script you create, you give whatever, it will understand. Don't worry about English grammar, something. Even in Kannada also you can give, it will give. So initially I created for weekly and daily. What I understood, something is missing, so I added one more component in this. Daily closing also you add. So daily closing basis very important now. So
my component includes now weekly HLC by 3, daily HLC by 3, and daily closing. So this is the my indicator I added here. I'll go back to this one, daily level. I'll remove all these things so that confusion can be removed. So slowly watch and understand. Though theory might be very difficult, but by seeing this curve we can understand. So I was referring fifth this one, Friday closing. ಇಲ್ಲಿ ನೋಡಿದ್ರೆ component I will explain here. My blue line is daily HLC3, weekly is something amber, red is daily close. So fifth ಪ್ರಕಾರ ಡೈಲಿ HLC3 ಗಿಂತ ಕೆಳಗಡೆ ಇದೆ, ಆಂಬರ್ ಗಿಂತ ಕ್ಲೋಸ್ ಇದೆಯಾ ಕೆಳಗಿದೆಯಾ, ವೀಕ್ಲಿಗಿಂತ ಕ್ಲೋಸ್ ಇದೆಯಾ ಕೆಳಗಡೆ ಇದೆಯಾ ನಂಗೆ ಗೊತ್ತಾಗ್ತಿಲ್ಲ ಇಲ್ಲಿ. ಬಟ್ ಸಮಥಿಂಗ್ ಈಸ್ ಫಿಶಿ. ಸೊ ಇಫ್ ಯು ಗೋ ಬ್ಯಾಕ್ ಟು 5 minutes level, because I need to understand at a lower time frame what is happening post 15:15 or even after 15:20, something like that. ಸೊ ಇಲ್ಲಿ ನೋಡ್ತಿರ್ಬೋದು ಪ್ರೈಸ್ ನಂದು 3:15 ನಂತರ ವೀಕ್ಲಿ ಕಡೆಗೆ ಡೌನ್ ಸೈಡ್ ಹೋಗ್ತಾ ಇದೆ. ಸೊ ಕ್ಲೋಸಿಂಗ್ ಇಲ್ಲೆಲ್ಲೋ ಕ್ಲೋಸಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇದೆ ಆಕ್ಚುಲಿ, ಡೈಲಿ ಕ್ಲೋಸಿಂಗು. ಯಾಕಂದ್ರೆ ಈ ಕ್ಲೋಸಿಂಗು ನನಗೆ ಇದಕ್ಕಿಂತ ಕೆಳಗಡೆ ಇದೆ ಆಕ್ಚುಲಿ. ಸೊ ಈ ಕ್ಲೋಸಿಂಗ್ ಬಂದ್ಬಿಟ್ಟು ಇಲ್ಲಿರುತ್ತೆ, ಅದ್ರ ನೆಕ್ಸ್ಟ್ ಕ್ಲೋಸಿಂಗ್ ಬಂದ್ಬಿಟ್ಟು ಇಲ್ಲಿರುತ್ತೆ. ಸೊ ಇದ್ರ ಹಿಂದಿನ ದಿವಸ ತಗೊಳುತ್ತೆ, ಒಂದ್ ದಿವಸ ಮುಂದೆ ಹೋಗುತ್ತದು. ಸೊ ಅಲ್ಲಿ ತನಕ ತಗದು ಕೆಡ್ಸ್ಕೊಳೋದು ಬೇಡ. ಸೊ ಈ ಒಂದು ಕ್ಲೋಸಿಂಗ್ ಲೆವೆಲ್ ನೋಡ್ತಿದ್ರೆ ನನ್ನ ಪ್ರೈಸು ಡೈಲಿ ಕ್ಲೋಸಿಂಗ್ ಪ್ರೀವಿಯಸ್ ಡೇಗಿಂತ ಕೆಳಗಡೆ ಇದೆ, ಮತ್ತೆ ವೀಕ್ಲಿ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಿದೆ, ಡೌನ್ ಬರ್ತಾ ಇದೆ. ಇವನ್ 15 ಹೋಗಿ ನೋಡಿ 3 ಗಂಟೆಗೆ ಒಂದು ಅಪ್ ಮೂವ್ ಕೊಡಕ್ ಹೋಯ್ತು, ಬಟ್ ರಿಜೆಕ್ಷನ್ ಆಯ್ತು. ಸೊ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ, ಸಡನ್ ಆಗಿ ಒಂದು ರೈಸ್ ಆಯ್ತು, ಇಲ್ಲಿ ಪ್ರೈಸ್ ಬಂತು, ಇಲ್ಲಿ ಏನ್ ಅನ್ಕೊಂಡ್ಬಿಡ್ತಾರೆ ಅಪ್ ಮೂವ್ ಹೋಗಿದೆ ಪಾಸಿಟಿವ್ ಇದಕ್ಕೆ ಹೋಗ್ಬಿಡುತ್ತೆ ಅಂತ. ಬಟ್ ಪಾಸಿಟಿವ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ, ವೀಕ್ಲಿ ಕಡೆ ಎಳ್ಕೊಂಡ್ಬಿಟ್ಟಿದೆ. ಸೊ ವೀಕ್ಲಿಯಿಂದ ಎಳೆದು ಹೋಗ್ತಿದ್ದಂಗೆ ಈ ಪ್ರೈಸ್ ಆಟೋಮೆಟಿಕ್ ಆಗಿ ಕೆಳಗೆ ಬರಬೇಕು. ಸೊ ನೆಕ್ಸ್ಟ್ ಟಾರ್ಗೆಟ್ ನಂದು ಇದಕ್ಕೆ ಟಚ್ ಆಗ್ಲೇಬೇಕು. ಸೊ ಇಲ್ಲೆಲ್ಲೋ ಆಗಿರುತ್ತೆ, ಇಲ್ಲಿ ಆಗಕ್ ಬಂದಿದೆ, ಮತ್ತೆ ರಿಜೆಕ್ಷನ್ ಆಗುತ್ತೆ. ಯಾಕಂದ್ರೆ ನಂದು ಇಲ್ಲಿ ಸಪೋರ್ಟ್ ತಗೊಂಡು ರಿಜೆಕ್ಷನ್ ಆಗ್ತಾ ಇದೆ. ಇದು ಸಿಂಪ್ಲೆಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ, ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಹೌ ಎಫೆಕ್ಟಿವ್ಲಿ ದಿಸ್ ಈಸ್ ವರ್ಕಿಂಗ್. ಇವನ್ ಓಪನಿಂಗ್ ರೇಂಜ್ ಬ್ರೇಕ್ಔಟ್, ಇವನ್ high, low, close, whatever lines up. There are so many methods, but why I'm preferring this? Because I'm seeing from bigger perspective. I'm seeing this one, so that daily price will be coming down or going up, weekly levels coming down or going up, whether it's a positive or negative, bullish or bearish, so that I can easily I can understand. Once it touches, trying to touch above this one, because my price suddenly fell here, but before that my price is getting closer to this. So this might be because here one more chance or one more issue here. Almost this range was in sideways. You see here price ಏನು ಆಗೇ ಇಲ್ಲ, ಆಲ್ಮೋಸ್ಟ್ ಕೆಳಗಡೆ ಹೋಯ್ತು, ಮೇಲ್ ಬಂತು, ತಿರ್ಗಾ ಕೆಳಗಡೆ ಒಳಗಡೆ ಹೋಯ್ತು, ರೇಂಜ್ ಅಲ್ಲೇ ಕ್ಲೋಸ್ ಆಯ್ತು, ಆಲ್ಮೋಸ್ಟ್ ರೇಂಜ್ ಬೌಂಡ್ ಆಗಿ ಕ್ಲೋಸ್ ಆಗಿದೆ. ಸೊ ಇಲ್ಲೇ ಓಪನ್ ಆಗ್ಬೇಕು ಪ್ರೈಸ್, ಬಟ್ ಇಲ್ಲಿ ರಿಜೆಕ್ಷನ್ ಆಗ್ಬೇಕು. ಇಲ್ಲಿ ರಿಜೆಕ್ಷನ್ ಆಯ್ತಾ, ಆಲ್ಮೋಸ್ಟ್ ಆಗಿದೆ. ಮ್ಯಾಕ್ಸಿಮಮ್ ಈ ಲೆವೆಲ್ ತಗೊಂಡಿರುತ್ತೆ. ಇಷ್ಟು ಕೆಳಗಡೆ ಬಂತು, ಮತ್ತೆ ಇಲ್ಲಿ ಸಪೋರ್ಟ್ ತಗೊಬೇಕು, ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿ ಕೆಳಗಡೆ ಗ್ಯಾಪ್ ಡೌನ್ ಆಯ್ತು. ಯಾಕಂದ್ರೆ ಇಲ್ಲಿ ನಾನು ಸಪೋರ್ಟ್ ತಗೊಬೇಕು ಹಿಂದಿನ ದಿವಸದ್ದು. ಎಲ್ಲಿ ಸಪೋರ್ಟ್ ತಗೊಂತಿದೆ, ಎಲ್ಲಿ ರೆಸಿಸ್ಟೆನ್ಸ್ ಆಗ್ತಿದೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ, ಯುವರ್ ಮಾರ್ಕೆಟ್ ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಈಸ್ ವೆರಿ ಸಿಂಪಲ್. ವಾಟ್ ಎವರ್ ಮೇ ಮ್ಯಾನಿಪುಲೇಷನ್ ಕ್ಯಾನ್ ಹ್ಯಾಪನ್, you can understand, you can control. Now what happened, price is moved too fast from this level. Again it went up and went up, because
it's going up. So because it's crossed this means there is no control for this, so it will go up further, but one fine day suddenly it will come down. Below this will not came. It's tried to come down till here but not touched. So chances of coming to this level are more now, because gap was created, gap is not filled, price was moving up. Going up means it should come back again. It has to come back. It has to respect previous level. Without that, market will not move further. ಪ್ರೈಸ್ ಮೇಲ್ ಹೋಗ್ಬೇಕಂದ್ರೆ ಪ್ರೀವಿಯಸ್ ಲೆವೆಲ್ದು ರೀಟೆಸ್ಟ್ ಆಗ್ಲೇಬೇಕು, ಆವಾಗಲೇ ಮಾರ್ಕೆಟ್ ವರ್ಕ್ ಆಗೋದು. ಸೊ ಈ ಒಂದು ಇಂಡಿಕೇಟರ್ ಹಾಕೊಂಡು ಅಬ್ಸರ್ವ್ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಷ್ಟೇ. ಇದರಲ್ಲಿ ಏನು ಬೈ ಸೆಲ್ ಈ ತರದ್ ಏನು ಇಲ್ಲ. ಬಟ್ ಈ HLC3 ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ವೀಕ್ಲಿ ಪೊಸಿಷನ್ ತಗೊಳೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಂತ್ಲಿ ಪೊಸಿಷನ್ ಇದು ವರ್ಕ್ ಆಗಲ್ಲ. ತುಂಬಾ ಬೇರೆ ಬೇರೆ ಮೆಥಡ್ ಇದೆ ಹೇಳಿದೀನಿ. ವಾಲ್ಯೂಮ್ ಪ್ರೊಫೈಲ್ ಮೆಥಡ್ ಇದೆ, ವಿವ್ಯಾಪ್ ಮೆಥಡ್ ಅಲ್ಲಿ ಇದೆ, ವೀಕ್ಲಿ ಸೆಷನ್, ಮಲ್ಟಿ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ಇದೆ. EMA ಇಸ್ ಅ ಓಲ್ಡ್ ಮೆಥಡ್, ಸ್ಟಿಲ್ ರೆಸ್ಪೆಕ್ಟ್ ಮಾಡ್ತೀನಿ ಅದನ್ನ. 200 EMA ಸಪೋರ್ಟ್ ತಗೊಂಡ್ ಮೇಲ್ ಹೋಗುತ್ತೆ, ಇಲ್ಲ ರಿಜೆಕ್ಟ್ ಆಗುತ್ತೆ. ಈ ತರದೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಈ ಮೇನ್ ಥಿಂಗ್ ಇನ್ ಎನಿ ಟ್ರೇಡಿಂಗ್ ಸೆಟಪ್, ಅಬ್ಸರ್ವೇಷನ್ ಇಸ್ ಅ ಕೀ ಥಿಂಗ್, ಪೇಷನ್ಸ್ ಇಸ್ ಅ ಕೀ ಥಿಂಗ್. ನೆಕ್ಸ್ಟ್ ಥಿಂಗ್, ಎಲ್ಲರ ಹತ್ರ ದುಡ್ಡಿರುತ್ತೆ, ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಅಬ್ಸರ್ವ್ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. HLC3 ಮೆಥಡ್ ಏನಾದ್ರೂ ಸಂದೇಹ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ. ತುಂಬಾ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಏನು ಇಲ್ಲ, ಈಗ ಇಂಡಿಕೇಟರ್ ಒಂದು ಮಾಡ್ಕೊಡಿ. ನಾನು ಯಾಕೆ ಇದನ್ನ ತೋರ್ಸಕ್ಕೆ, ಮಾರ್ಕ್ ಮಾಡಕ್ಕೆ ಈಸಿಯಾಗಿ ತೋರ್ಸಕ್ ಮಾಡಿದ್ದು ಅಂದ್ರೆ, ಸೊ ದಟ್ ಏನೋ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದಾನೆ ಅದೆಲ್ಲ ತಿಳ್ಕೊಂಡ್ಬಿಡ್ತಾರೆ ಎಷ್ಟೊಂದು ಜನ. ಸೊ ಅದು ಬೇಡ ಅಂತ ಐ ಡೆಮಾನ್ಸ್ಟ್ರೇಟೆಡ್ ಇನ್ ಫ್ರಂಟ್ ಆಫ್ ಯು. ದೆನ್ ಐ ವೆಂಟ್ ವಿತ್ ಕೋಡ್ಸ್. Fine script writing is very simple. You copy this, how to many of them don't know how to put paste in this one indicator section also. Copy this and use anything, or from this one you can check. Usually I'll go with this source code, then I will go with a new, create new indicator, then I'll paste and use that one. So ಈ ತರ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾ ವರ್ಕ್ ಆಗುತ್ತೆ ಚೆನ್ನಾಗಿ. ಕಮೆಂಟ್ಸ್ ಮಾಡಿ, ಫೀಡ್ಬ್ಯಾಕ್ ಕೊಡಿ. ಇಂಡಿಕೇಟರ್ ಫ್ರೀ ಆಗಿ ಕೊಡಕ್ ನನ್ಗೆ ಏನ್ ಬೇಜಾರೇ ಇಲ್ಲ. ಯಾವ್ದನ್ನ ನೀವು ವರ್ಕ್ ಮಾಡಬೇಕು, ಇಂಟ್ರೆಸ್ಟ್ ತೋರಿಸ್ಬೇಕು. ತುಂಬಾ ಈ ತರದ್ ವಿಡಿಯೋಸ್ ಬರ್ತವೆ, ಆ ವಿಡಿಯೋಸ್ ಬರಬೇಕು, ನನ್ ಸಸ್ಟೈನ್ ಆಗ್ಬೇಕು, ನಿಮ್ಗೂ ಬೆನಿಫಿಟ್ಸ್ ಸಿಕ್ಬೇಕಂದ್ರೆ ಲೈಕ್, ಕಾಮೆಂಟ್ಸ್, ಕಂಪ್ಲೀಟ್ ವಿಡಿಯೋ ಯು ಹ್ಯಾವ್ ಟು ಸಿ ಪ್ರಾಪರ್ಲಿ. ಯು ಹ್ಯಾವ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಯು ಹ್ಯಾವ್ ಟು ಲೈಕ್, ಯು ಹ್ಯಾವ್ ಟು ಕಮೆಂಟ್. ಕ್ರಿಟಿಕ್ಸ್ ಆಲ್ಸೋ ಯು ಹ್ಯಾವ್ ಟು ಗಿವ್. ಬ್ಯಾಡ್ ಕಮೆಂಟ್ಸ್, ವರ್ಸ್ ಕಮೆಂಟ್, ಗುಡ್ ಕಾಮೆಂಟ್ಸ್, ವಾಟ್ ಎವರ್ ಮೇ ಬಿ, ಏನೇ ಇದ್ರು ಬರ್ದು ಹಾಕಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತೀನಿ.